ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಹಾಗಾಗಿ ಇವತ್ತು ಜಾಮೀನಿಗೆ ದರ್ಶನ್ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಈಗಾಗಲೇ ಬಳ್ಳಾರಿ ಜೈಲಿನಲ್ಲಿ ಜಾಮೀನು ಅರ್ಜಿಗೆ ಸಹಿಯನ್ನು ಕೂಡ ದರ್ಶನ್ ಹಾಕಿದ್ದಾರೆ. ಜೈಲಿಗೆ ಬಂದ ಪತ್ನಿ ವಿಜಯಲಕ್ಷ್ಮಿ ಸಹೋದರ ದಿನಕರ್ ಜೊತೆ ಚರ್ಚೆ ಮಾಡಿದ್ದಾರೆ. ದರ್ಶನ್ ಪರವಾಗಿ ವಕೀಲ ಸಿ.ವಿ. ನಾಗೇಶ್ ಅವರನ್ನು ನೇಮಿಸುವ ಸಾಧ್ಯತೆ ಇದೆ. ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿ ಸಿಸಿ ನಂಬರ್ಗಾಗಿ ಕಾದಿದ್ರು ಆರೋಪಿಗಳು. ಸಿಸಿ ನಂಬರ್ ಇವತ್ತು ಸಿಗುತ್ತಾ ಇದ್ದಂತೆ ಎಲ್ಲ ಆರೋಪಿಗಳ ಪರ ವಕೀಲರಿಗೂ ಕೂಡ ಚಾರ್ಜ್ ಶೀಟ್ ಸಿಗುತ್ತೆ. ಆ ಪ್ರತಿಗಳನ್ನು ಕೊಡ್ತಾರೆ ಸಿಸಿ ನಂಬರ್ ಆದಮೇಲೆ. ಹಾಗಾಗಿ ಪ್ರತಿಯೊಬ್ಬ ಆರೋಪಿಗೂ ಚಾರ್ಜ್ ಶೀಟ್ ಪ್ರತಿಯನ್ನು ಅಧಿಕಾರಿಗಳು ಕೊಡ್ತಾರೆ. ಅದನ್ನು ಓದ್ತಾರೆ ಅವ್ರ ಪರ ವಕೀಲರು. ಯಾರ್ಯಾರ ಮೇಲೆ ಏನೇನು ಆರೋಪವನ್ನು ಮಾಡಿದ್ದಾರೆ ಓದಬೇಕು. ಅದನ್ನು ಕೂತ್ಕೊಂಡು ಓದಿದ ನಂತರ ಅದರಲ್ಲಿ ಏನು ಲೂಪ್ ಹೋಲ್ಸ್ ಇದೆ ಅದನ್ನು ಹಿಡ್ಕೊಂಡು ಕೋರ್ಟಲ್ಲಿ ವಾದ ಮಂಡನೆ ಮಾಡಬೇಕು. ನನ್ನ ಕಕ್ಷಿದಾರರಿಗೆ ಜಾಮೀನು ಕೊಡಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗಾಗಲೇ ಚಾರ್ಜ್ ಶೀಟ್ ಪ್ರತಿ ಸಲ್ಲಿಕೆ ಆಗಿದ್ರೂ ಕೂಡ ಇನ್ನೂ ಸಿಸಿ ನಂಬರ್ ಆಗಿಲ್ಲ, ಜೊತೆಗೆ ಆರೋಪಿಗಳ ಪರ ವಕೀಲರಿಗೆ ಪ್ರತಿ ರವಾನೆ ಆಗಿಲ್ಲ. ಸೊ ಇವತ್ತು ಏನೇನು ಆಗಬಹುದು ಪ್ರಮುಖವಾಗಿ ಅಂತ? ಚಾರ್ಜ್ ಶೀಟ್ ನ ಸಿಸಿ ನಂಬರ್ ಆಗ್ಲೇ ಆಗೋಗಿರುವಂತದ್ದು. ಶುಕ್ರವಾರ ಮತ್ತು ಶನಿವಾರ ಕೋರ್ಟ್ಗೆ ರಜೆ ಇದ್ದ ಹಿನ್ನೆಲೆಯಲ್ಲಿ ಆರೋಪಿಗಳಿಗೆ ಏನು ಚಾರ್ಜ್ ಶೀಟ್ ನ ಪ್ರತಿ ಸಿಕ್ಕಿರ್ಲಿಲ್ಲ. ಇವತ್ತು ಬಹುತೇಕ 11 ಗಂಟೆ ಅಥವಾ 1 ಗಂಟೆ ಒಳಗಾಗಿ ಅವರಿಗೆ ದೋಷಾರೋಪ ಪಟ್ಟಿಯ ಪ್ರತಿ ಸಿಕ್ಕುವಂತ ಸಾಧ್ಯತೆಗಳಿದಾವೆ. ಆ ಹಿನ್ನೆಲೆಯಲ್ಲಿ ದೋಷಾರೋಪ ಪಟ್ಟಿಯನ್ನ ಪಡ್ಕೊಳ್ತಾರೆ. ದೋಷಾರೋಪ ಪಟ್ಟಿಯನ್ನ ಪಡ್ಕೊಂಡು ದೋಷಾರೋಪ ಪಟ್ಟಿಯಲ್ಲಿ ಆರೋಪಿಗಳಿಗೆ ಏನೇನು ಪ್ಲಸ್ ಪಾಯಿಂಟ್ಸ್ ಗಳಿದಾವೆ ಅದನ್ನ ಪಟ್ಟಿಯನ್ನ ಮಾಡ್ಕೊಳ್ಳುವಂಥದ್ದು. ಅದಾದ ಬಳಿಕ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ಲಿಕ್ಕೆ ಎಲ್ಲ ರೀತಿಯ ಪ್ರಕ್ರಿಯೆಗಳನ್ನು ಕೂಡ ಮಾಡ್ಕೊಳ್ಳುವಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ದರ್ಶನ್ ಇದುವರೆಗೂ ಕೂಡ ಏನು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಅನ್ನೋ ಯಾವುದೇ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡಿರಲಿಲ್ಲ. ಯಾಕಂದ್ರೆ ಇನ್ನುಳಿದ ಆರೋಪಿಗಳು 4-5 ಜನ ಆರೋಪಿಗಳು ಲೋಯರ್ ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ದು, ಅದು ರಿಜೆಕ್ಟ್ ಆದ ನಂತರ ಹೈಕೋರ್ಟ್ಗೆ ಕೂಡ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿರುವಂತದ್ದು. ಆದ್ರೆ ಇದುವರೆಗೂ ಕೂಡ ದರ್ಶನ್ ಏನು ಜಾಮೀನಿಗೆ ಅರ್ಜಿ ಹಾಕಬೇಕು ಅಥವಾ ಜಾಮೀನನ್ನ ಪಡ್ಕೊಳ್ಬೇಕು ಅನ್ನೋ ಪ್ರಯತ್ನಗಳನ್ನ ಮಾಡಿರಲಿಲ್ಲ ದೋಷಾರೋಪ ಪಟ್ಟಿ ಆಗೋ ತನಕ. ಈಗಾಗಲೇ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಇವತ್ತು ಬಹುತೇಕ ಅವರ ಪರ ವಕೀಲರು ದೋಷಾರೋಪ ಪಟ್ಟಿಯ ಪ್ರತಿಯನ್ನ ಪಡ್ಕೊಳ್ತಾರೆ. ಪ್ರತಿಯನ್ನ ಪಡ್ಕೊಂಡು ದರ್ಶನ್ ಅವರಿಗೆ ಅದರಲ್ಲಿ ಯಾವ್ದಾದ್ರು ಪ್ಲಸ್ ಪಾಯಿಂಟ್ ಆಗುತ್ತೆ, ಜೊತೆಗೆ ಅದರಲ್ಲಿ ಇರುವಂತಹ ಮಾಹಿತಿಗಳೇನು ಇದನ್ನೆಲ್ಲ ಕೂಡ ಸ್ಟಡಿಯನ್ನ ಮಾಡ್ತಾರೆ. ಸ್ಟಡಿಯನ್ನ ಮಾಡಿದ ಬಳಿಕ ಏನು ಇವತ್ತು ಜಾಮೀನಿಗೆ ಇವತ್ತು ಹಾಕುವಂತ ಸಾಧ್ಯತೆಗಳು ತೀರಾ ಕಡಿಮೆ. ಯಾಕಂದ್ರೆ ದೋಷಾರೋಪ ಪಟ್ಟಿ ಕೈ ಸಿಕ್ಕಿದ ಬಳಿಕ ಅದನ್ನ ಸ್ಟಡಿ ಮಾಡ್ಲಿಕ್ಕೆ ಕನಿಷ್ಠ 3-4 ದಿನಗಳ ಕಾಲ ಆಗುವಂತ ಸಾಧ್ಯತೆಗಳಿದಾವೆ. ಅದನ್ನ ಸ್ಟಡಿ ಮಾಡಿ 3-4 ದಿನ ಆದ ನಂತರ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡುವಂತ ಸಾಧ್ಯತೆಗಳು ಕೂಡ ಇದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಯಾಕಂದ್ರೆ ಕಳೆದ ಬಾರಿ ವಿಸಿಟ್ ಮಾಡಿದಾಗ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಜೈಲಿಗೆ ಅಲ್ಲಿ ವಕಾಲತ್ ಪತ್ರಕ್ಕೆ ಒಂದು ಸಹಿಯನ್ನು ಕೂಡ ದರ್ಶನ್ ಅವರ ಬಳಿಯಲ್ಲಿ ಮಾಡಿಸ್ಕೊಂಡಿದ್ರು. ಅದನ್ನ ಇಟ್ಕೊಂಡು ಮಂಗಳವಾರ ಅಥವಾ ಬುಧವಾರ ಅಥವಾ ಗುರುವಾರದ ಒಳಗಾಗಿ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡುವಂತ ಸಾಧ್ಯತೆಗಳಿದಾವೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ಮುರಳಿ, ನಿಮ್ ಜೊತೆ ಮತ್ತೆ ಮಾತನಾಡ್ತೀನಿ. ಸೊ ಇನ್ನು ಮುಂದಕ್ಕೆಲ್ಲ ಕಾನೂನು ಹೋರಾಟಗಳು ಶುರುವಾಗುತ್ತೆ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಕಾಯ್ತಾ ಇದ್ರು. ಇನ್ನು ಮುಂದೆ ಎಲ್ಲ ಆರೋಪಿಗಳು ಕೂಡ ಜಾಮೀನಿಗೆ ಅರ್ಜಿಯನ್ನು ಹಾಕೋತಾರೆ.